ರಾಷ್ಟ್ರದಲ್ಲಿನ ಅಸಮಾನತೆ ಹೋಗಲಾಡಿಸಿ ಸಂವಿಧಾನದ ಮೂಲಕ ಸಮಾಜದಲ್ಲಿ ಸಮಾನತೆ ತರಲು ಶ್ರಮಪಟ್ಟ ಶ್ರಮಜೀವಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವಂತಾಗಬೇಕೆಂದು ಶಾಸಕರಾದ ಡಾಕ್ಟರ್ ಮಂತರಗೌಡ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ವೆಂಕಟರಾಜ ಮಾತನಾಡಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ಸೇರಿದ ದಿನ ನವೆಂಬರ್ 7ರಂದು ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇರೋದು ವಿಶೇಷವಾಗಿದೆ ಎಂದರು. ಸಂವಿಧಾನ ಶಿಲ್ಪಿ, ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಲ್ಯಾವಸ್ಥೆಯಿಂದಾನ ಬಹಳ ಅವರು ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದರು. ಅದಕ್ಕೆ ಅಲ್ಲಿ ಬರೋಡಾನಲ್ಲಿ ಇದು ಗಾಯಕ್ವಾಡ್ ಫ್ಯಾಮಿಲಿ ಅವರು ರಾಜರು ಇದ್ರು, ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟು ಮತ್ತೆ ಫಾರಿನ್ ಹೋಗಿ ಅವರು ಓದಿದ್ರು ಲಾ ಮತ್ತೆ ಎಕನಾಮಿಕ್ಸ್ ಡಿಗ್ರಿಯಲ್ಲಿ. ಅದು ಆದಮೇಲೆ ಅವರು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಮುಖ್ಯ ಅವರು ಪಾತ್ರ ಇತ್ತು. ಮತ್ತೆ ನಮ್ಮೆಲ್ಲರಿಗೆ ಗೊತ್ತಿದೆ ಅಂತ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ಚೇರ್ಮನ್ ಆಗಿ, ಅಧ್ಯಕ್ಷ ಆಗಿ ಅವರು ನಮ್ಮ ಸಂವಿಧಾನವನ್ನು ರೂಪಿಸ್ತಾರೆ. ಮತ್ತೆ ಅದರಲ್ಲಿ ಸಂವಿಧಾನ ಶಿಲ್ಪಿ ಕೂಡ ನಾವು ಹೇಳ್ತೀವಿ. ಇದರ ಜೊತೆಗೆ ಬಹಳ ಕಡಿಮೆ ಜನರಿಗೆ ಗೊತ್ತಿರುತ್ತೆ, ಅಂದರೆ ಅವರು ಫಸ್ಟ್ ಡೇ ಆಫ್ ಸ್ಕೂಲ್ ಏನಿತ್ತು 7th ನವೆಂಬರ್, ಅದರನ್ನ ಸ್ಟೂಡೆಂಟ್ಸ್ ಡೇ ಅಂದರೆ ಅದು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಅದನ್ನು ಘೋಷಣೆ ಮಾಡಿದರು. ಸೊ ದ್ಯಾಟ್ ಈಸ್ ಕಾಲ್ಡ್ ಸ್ಟೂಡೆಂಟ್ಸ್ ಡೇ. ಸೊ ಬಹುಶಃ ಬಹಳ ಕಡಿಮೆ ಜನರಿಗೆ ಗೊತ್ತಿರುತ್ತೆ. ಮಕ್ಕಳು ಕೇಳ್ತಾರ ಅಂತ ಎಲ್ಲ ಟೀಚರ್ಸ್ ಡೇ ಬರ್ತಿದೆ, ಚಿಲ್ಡ್ರನ್ಸ್ ಡೇ ಬರುತ್ತೆ, ಬಟ್ ಸ್ಟೂಡೆಂಟ್ಸ್ ಡೇ ಯಾವಾಗ ಬರ್ತಿದೆ ಅಂತ ತಮ್ಮೆಲ್ಲರಿಗೆ ಈಗ ಉತ್ತರ ಸಿಕ್ಕಿದೆ ಅಂತ. ದ್ಯಾಟ್ ಈಸ್ 7th of November, ಸ್ಟೂಡೆಂಟ್ಸ್ ಡೇ. ಸ್ಟೂಡೆಂಟ್ಸ್ ಡೇ ಅಂದ್ರೆ ಅವರು ದಿನ ಇದು ಫಸ್ಟ್ ಡೇ ಸ್ಕೂಲ್ ಹೋಗಿದ್ರು. ಯಾಕೆ ಅವರು ನೇಮಕ ಮಾಡಿದ್ರು ಅಂದ್ರೆ ಅವರೇನ ಹೇಳಿದ್ರು ಅಂದ್ರೆ ಎಜುಕೇಶನ್ ಇಂದಾನೆ ನಮ್ಮ ಎಲ್ಲ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಎಜುಕೇಶನ್ ಇಂದ. ಅಕ್ಕ ಐಎಎಸ್ ಅಕಾಡೆಮಿ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಈ ಸಂದರ್ಭ ಮಾತನಾಡಿದರು. ಎಲ್ಲರಿಗೂ ಓದುವಂತ ಚಾನ್ಸಸ್ ಇರಲಿಲ್ಲ, ಎಲ್ಲರಿಗೂ ಓದುವಂತ ಅವಕಾಶ ಇದ್ದಿರಲಿಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅವರು ಯಾವ ಧರ್ಮದವರಾದರೂ ಆಗಿರಲಿ, ಯಾವ ಜಾತಿಯವರಾದರೂ ಆಗಿರಲಿ, ಇವತ್ತು ಓದುವಂತ ಒಂದು ಅವಕಾಶ ಸಿಕ್ಕಿದೆ, ಓದುವಂತ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇದರ ರೂವಾರಿ ಯಾರು, ಇದರ ಕಾಂಟ್ರಿಬ್ಯೂಷನ್ಸ್ ಯಾರದು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಅವರ ಮೊದಲನೇ ಕೊಡುಗೆ ಇಡೀ ಭಾರತ ದೇಶಕ್ಕೆ. ಅಂದ್ರೆ ಎಜುಕೇಶನ್ ವಿಚಾರದಲ್ಲಿ ಬ್ರಿಟಿಷ್ ಜೊತೆ ಮಾತಾಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ 1930 ಇಸ್ವಿಯಲ್ಲಿ ಮಾತಾಡಿ, ಶೋಷಿತ ವರ್ಗಗಳಿಗೆ, ಹಿಂದುಳಿದ ಜಾತಿಗಳಿಗೆ ಶಿಕ್ಷಣದಲ್ಲಿ ಅವರಿಗೆ ಅವಕಾಶ ಸಿಗುವಂಗೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಅವರ ಫಸ್ಟ್ ಕಾಂಟ್ರಿಬ್ಯೂಷನ್ಸ್, ಮೊದಲನೇದು. ಎರಡನೇದು, ಭಾರತ ದೇಶದಲ್ಲಿ ನಿಮಗೆ ಗೊತ್ತಿದೆ, ತುಂಬಾ ಜನರಿಗೆ, ಯಾರು ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೆ ಅವರು ಅದೇ ಕೆಲಸ ಮಾಡಬೇಕಾಗಿತ್ತು, ಅದೇ ಕಸಬನ್ನು ಮಾಡಬೇಕಾಗಿತ್ತು. ಈಗ ಒಕ್ಕಲಿಗರಾಗಿ ಹುಟ್ಟಿದ್ರೆ ಅವರು ಹೊಲ ಉಳ್ಬೇಕಾಗಿತ್ತು, ಕುಂಬಾರರಾಗಿ ಹುಟ್ಟಿದ್ರೆ ಅವರು ಮಡಕೆ ಮಾಡಬೇಕಾಗಿತ್ತು. ಅಂತ ಒಂದು ಕುಲ ಕಸಬುಗಳಲ್ಲೇ ನಾವು ನಮ್ಮ ಏನೇ ಬುದ್ಧಿ, ಶಕ್ತಿ, ಎನರ್ಜಿಯನ್ನು ಅಲ್ಲಿಗೆ ಇನ್ವೆಸ್ಟ್ ಮಾಡಬೇಕಾದಂತಹ ಅಟ್ಮಾಸ್ಫಿಯರ್ ಭಾರತದಲ್ಲಿ ಇತ್ತು ಹಿಂದೆ, ಏನ್ಷಿಯಂಟ್ ಪೀರಿಯಡ್ ಅಲ್ಲಿ. ಆದ್ರೆ ಇವತ್ತು ಹಂಗಿಲ್ಲ, ಇವತ್ತು ಆ ಥರ ಇಲ್ಲ. ಇವತ್ತು ಯಾರು ಏನು ಉದ್ಯೋಗ ಬೇಕಾದ್ರೂ ಇವತ್ತು ಮಾಡ್ಬೋದು, ಯಾರು ರೆಸ್ಟ್ರಿಕ್ಟ್ ಮಾಡಲ್ಲ ಇವತ್ತು. ಇಂತಹ ಒಂದು ಉದ್ಯೋಗದ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ಕಲ್ಪಿಸಿಕೊಟ್ಟಂತವರು, ಅದಕ್ಕೆ ಒಂದು ಕಾನೂನನ್ನು ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಂದ ಸನ್ಮಾನ ಮಾಡಲಾಯಿತು.